ಮನದ ಕೊಳೆಯನ್ನು ತೊಳೆಯದೇ ಇರುವವನಿಗೆ ಗುಡಿಯ ದರ್ಶನವೂ ಕೂಡ ವ್ಯರ್ಥ, ದೇವರ ಪೂಜೆಯೂ ಕೂಡ ವ್ಯರ್ಥ. ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರಿಯುವುದನ್ನು ನೋಡಿ. ಸೇಡಿನ ಕಿಡಿಯನ್ನು ಮನದಲ್ಲಿ ಇಟ್ಟುಕೊಂಡು ಮಾಡುವ ದೇವರ ಪ್ರಾರ್ಥನೆ ಎಂದಿಗೂ ಕೂಡ ದೇವರಿಗೆ ಕೇಳಿಸದ್ದೇ ಇರುವುದು. ದೇವರನ್ನು ದೂಷಿಸುವ ಮುನ್ನ ನಿನ್ನ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡು. ನಿನ್ನ ಮನವೇ ದೇವಸ್ಥಾನವಾಗುತ್ತದೆ ಎನ್ನುವುದನ್ನು ಮರೆಯಬೇಡ. ನಿಮ್ಮ ದ್ವೇಷದ ವಿಷಯವನ್ನು ಮಕ್ಕಳ ಮನಸ್ಸಿಗೆ ಕುಡಿಸಬೇಡಿ. ಸೇಡಿನ ಹಾದಿ ಅವರ ಭವಿಷ್ಯವನ್ನೇ ನಾಶ ಮಾಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ದೇವರ ಮುಂದೆ ಕೂತು ಬಿಕ್ಕಿ ಬಿಕ್ಕಿ ಅಳುವಷ್ಟು ಯಾವ ಹೆಣ್ಣಿಗೂ ಕೂಡ ತೊಂದರೆಯನ್ನು ಕೊಡಬೇಡಿ. ಕರ್ಮದ ಫಲ ತಿರುಗಿದರೆ ಅವರು ಹಾಕಿದ ಕಣ್ಣೀರಿಗಿಂತ ಜಾಸ್ತಿ ಕಣ್ಣೀರು ಹಾಕಬೇಕಾಗುತ್ತದೆ. ಬೇರೆಯವರ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವರಿಗೆ ಒಂದು ತುಂಡು ಬೆಲ್ಲವಾದರೂ ಕೂಡ ನೈವೇದ್ಯವನ್ನು ಮಾಡಿ. ಒಂದು ಮಾತು, ನೋವು ಅನುಭವಿಸಿದವರಿಗೆ ಕಾಲ ಮುಗಿಯುವುದಿಲ್ಲ. ಎಲ್ಲ ಮುಗಿಯದೇ ಹೋಯಿತು ಅಂದಾಗ ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತದೆ. ಭಗವಂತನ ಕಣ್ಣು ಬಿಡುವುದು ಯಾರನ್ನೂ ಕೂಡ ನಂಬದೇ ಇರಬಹುದು. ನೀವು ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ. ಮೋಸ ಮಾಡುವವರು ಎಲ್ಲರೂ ಕೂಡ ಮುಂದೊಂದು ದಿನ ಮತ್ತೊಬ್ಬರಿಂದ ಮೋಸ ಹೋಗಲೇಬೇಕು. ಲೆಕ್ಕ ಬರೀ ಗಣಿತದಲ್ಲೇ ಅಲ್ಲ, ಕರ್ಮದಲ್ಲಿಯೂ ಕೂಡ ಇರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ನಗುವ ಹೃದಯಕ್ಕಿಂತ ನಗಿಸುವ ಹೃದಯ ಮುಖ್ಯ. ದುಃಖ ಪಡಿಸುವ ಮನಸ್ಸಿಗಿಂತ ದುಃಖ ಮರೆಸುವ ಮನಸ್ಸು ಮುಖ್ಯ. ಛಲ ಇರಬೇಕೇ ಹೊರತು ಹಠ ಇರಬಾರದು. ಬಲ ಇರಬೇಕೇ ಹೊರತು ಅಹಂ ಇರಬಾರದು. ಬೇರೆಯವರ ಬುದ್ಧಿ ವಾದ್ಯಕ್ಕೆ ಕಿವಿ ಕೊಡುವ ಸದ್ಬುದ್ಧಿ ಇದ್ದರೆ ನಾವು ನಮ್ಮ ಜೀವನದಲ್ಲಿ ಎಷ್ಟು ಅನಾಹುತಗಳನ್ನು ತಪ್ಪಿಸಬಹುದು ಎನ್ನುವುದನ್ನು ಮರೆಯಲೇಬೇಡಿ. ಶಬ್ದ ಮಾಡುವ ಗೆಜ್ಜೆಗಳನ್ನು ಕಾಲಿಗೆ ಹಾಕಿ ಕೇಳುತ್ತಾರೆ. ಮೌನವಾಗಿ ಇರುವ ಬಂಗಾರವನ್ನು ಕೊರಳಿಗೆ ಹಾಕಿಕೊಳ್ಳುತ್ತಾರೆ. ಹಾಗೆ ನಿಮ್ಮ ಹಿಂದೆ ಮಾತನಾಡುವವರು ನಿಮ್ಮ ಕಾಲ ಕೆಳಗೆ ಇರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಕಾನೂನಿನ ಕಣ್ಣನ್ನು ಮುಚ್ಚಿಸಬಹುದು, ಆದರೆ ಕರ್ಮದ ಕಣ್ಣುಗಳನ್ನು ಮುಚ್ಚಿಸುವುದಕ್ಕೆ ಸಾಧ್ಯವೇ ಇಲ್ಲ. ಬೆನ್ನ ಹಿಂದೆ ಚೂರಿ ಇಟ್ಟು ಮಾಡುವ ಪ್ರತಿಯೊಂದು ಕರ್ಮದ ಫಲವೂ ಅವನ ಖಾತೆಗೆ 3 ಪಟ್ಟು ಜಮಾ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಅನ್ನ ತಿಂದ ನಂತರ ತಟ್ಟೆ ಅಸಹ್ಯ ಅನಿಸುತ್ತದೆ. ಹಾಗೆಯೇ ಅಗತ್ಯ ತೀರಿದ ನಂತರ ಮನುಷ್ಯನು ಕೂಡ ಹಾಗೆಯೇ ಎಂದು ಕೆಲವರು ಭಾವಿಸುತ್ತಾರೆ. ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಹಸಿವು ಮತ್ತೆ ಬರುತ್ತದೆ ಮತ್ತು ಮನುಷ್ಯನ ಅಗತ್ಯ ಮತ್ತೆ ಬರುತ್ತದೆ ಎಂದು. ಒಣ ಮರಕ್ಕೆ ನೆಲೆಯಿಲ್ಲ, ಬಡ ಜನರಿಗೆ ಮನೆ ಎನ್ನುವುದೇ ಇಲ್ಲ. ಹರಿವ ಜರಿಗೆ ಸುಳಿಯಿಲ್ಲ, ಕೂಗುವ ಕೋಗಿಲೆಗೆ ಕಲೆಯಿಲ್ಲ. ತುಂಬು ಹೃದಯಕ್ಕೆ ಪ್ರೀತಿ ಸಿಗುವುದಿಲ್ಲ, ಒಳ್ಳೆಯ ಮನಸ್ಸಿಗೆ ನೆಮ್ಮದಿ ಎನ್ನುವುದು ಇರುವುದೇ ಇಲ್ಲ. ಮನಸ್ಸಿನಲ್ಲಿ ನೋವು ಮನಸ್ಸಿನಲ್ಲಿ ಇರಲಿ. ಸಮಾಧಾನ ಮಾಡುವ ಜನರಿಂದ ಸಮಾಧಿ ಮಾಡುವ ಜನರೇ ಜಾಸ್ತಿ ಇದ್ದಾರೆ ಎನ್ನುವುದನ್ನು ಮರೆಯಲೇಬೇಡಿ. ಅತಿಯಾದ ದ್ವೇಷವನ್ನು ಮನಸ್ಸಿನಲ್ಲಿ ಇರಿಸಿಕೊಳ್ಳಬೇಡಿ, ಏಕೆಂದರೆ ದ್ವೇಷ ತುಂಬಿದ ಮನದಲ್ಲಿ ದೇವರು ವಾಸವಾಗಿ ಇರುವುದೇ ಇಲ್ಲ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಮನುಷ್ಯ ನೀಡುವ ಸಹಾಯ ಕ್ಷಣಿಕ ಮತ್ತು ತಿರಸ್ಕಾರದಿಂದ ಕೂಡಿರುತ್ತದೆ, ಆದರೆ ಭಗವಂತ ನೀಡುವ ಸಹಾಯ ಶಾಶ್ವತ ಮತ್ತು ಗೌರವಯುತವಾಗಿ ಇರುತ್ತದೆ. ಜೀವನ ಎನ್ನುವುದು ಬೃಂದಾವನ ಇದ್ದಂತೆ. ಮಾತಿಗಿಂತ ಮೌನವೇ ಲೇಸು, ಏಕೆಂದರೆ ಮೌನಕ್ಕೆ ಸುಳ್ಳು ಹೇಳಲು ಬರುವುದೇ ಇಲ್ಲ. ಬರಿಗೈಲಿ ಬಂದ ನೀನು ಬರಿಗೈಯಲ್ಲೇ ಹೋಗುವಾಗ ಆಸ್ತಿ ಅಂತಸ್ತಿನ ಜಗಳ ಏಕೆ ಆಡುವೆ? ಎಲ್ಲವೂ ಕೂಡ ಇಲ್ಲಿ ಕ್ಷಣಿಕ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡು. ನಿನ್ನ ಕರ್ಮದಲ್ಲಿ ಪ್ರಾಮಾಣಿಕತೆ ಇರಲಿ, ಯಶಸ್ಸು ತಾನಾಗಿಯೇ ಹುಡುಕಿಕೊಂಡು ಬಂದೇ ಬರುತ್ತದೆ. ಭಕ್ತಿ ತುಂಬಿದ ನೈವೇದ್ಯವು ಭಗವಂತನಿಗೆ ತೃಪ್ತಿ ನೀಡುತ್ತದೆ. ಅದು ನಮ್ಮ ಬದುಕನ್ನು ಸಂತೃಪ್ತಿಗೊಳಿಸುತ್ತದೆ. ಇತರರನ್ನು ನೋಯಿಸಲು ಓಡಾಡುವವನು ಕೇವಲ ಪಂದ್ಯವನ್ನು ಗೆಲ್ಲಬಹುದು, ಆದರೆ ತನ್ನ ತಪ್ಪುಗಳನ್ನು ತಿದ್ದಿ ಮುಂದೆ ನಡೆಯುವವನು ಇಡೀ ಜಗತ್ತನ್ನೇ ಗೆಲ್ಲುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಕ್ಷಮೆ ಎನ್ನುವುದು ಕೇವಲ ದೌರ್ಬಲ್ಯವಲ್ಲ, ಅದು ನಿಮ್ಮ ಆತ್ಮಾಭಿಮಾನದ ಸಂಕೇತ.
ನಿಮ್ಮನ್ನು ನೋಯಿಸಿದವರನ್ನು ದೇವರಿಗೆ ಬಿಟ್ಟು ಬಿಡಿ, ಆತನೇ ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಕೆಟ್ಟವರಿಗೆ ಕಾಲವೇ ಶಿಕ್ಷೆಯನ್ನು ನೀಡುತ್ತದೆ. ನೀವು ನಿಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳುವುದನ್ನು ನೋಡಬೇಕು ಅಷ್ಟೇ. ದೇವರು ಮೆಚ್ಚುವವನಿಗೆ ಎಂದೂ ಕೂಡ ಸೋಲಿಲ್ಲ. ನಿಮ್ಮ ಪಾಲಿನ ನ್ಯಾಯ ದೇವರಿಂದ ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ನೆಂಟರ ಹತ್ತಿರ ಕೇಳಿದರೆ ಇಂದು ಕೊಡುತ್ತಾರೆ, ನಾಳೆ ಚುಚ್ಚಿ ತೋರಿಸುತ್ತಾರೆ. ಮನುಷ್ಯ ಕೈಯಲ್ಲಿ ಕೇವಲ ಪ್ರಯತ್ನವಿದೆ, ಫಲ ಎನ್ನುವುದು ಸೃಷ್ಟಿಕರ್ತ ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿ ಇದೆ. ಸಂಕಷ್ಟ ಬಂದಾಗ ನೆಂಟರಿಗಷ್ಟೇ ಮನೆ ಬಾಗಿಲು ತಟ್ಟಬೇಡ, ದೇವರ ಪಾದ ಹಿಡಿ. ಮನುಷ್ಯ ಅಹಂಕಾರದಿಂದ ಸಹಾಯ ಮಾಡಿದರೆ ದೇವರು ಪ್ರೀತಿಯಿಂದ ದಾರಿಯನ್ನು ತೋರಿಸುತ್ತಾನೆ. ದೇವರಿಗೆ ಬೇಕಾಗಿ ಇರುವುದು ಯಾವುದೂ ಕೂಡ ಅಲ್ಲ. ನಿನ್ನಿಂದ ದೇವರು ಬಯಸುವುದು ಒಂದೇ, ಪ್ರಾರ್ಥನೆ ಒಂದೇ. ನೀನು ಪ್ರಾರ್ಥನೆಯನ್ನು ಮಾಡಿ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡು. ಮೌನ ಜ್ಞಾನದ ಮೊದಲ ಮೆಟ್ಟಿಲು ಎನ್ನುವುದನ್ನು ಮರೆಯಲೇಬೇಡ. ಎಲ್ಲಿ ಮೌನವಾಗಿ ಇರಬೇಕು, ಎಲ್ಲಿ ಮಾತನಾಡಬೇಕು ಎನ್ನುವುದನ್ನು ಅರಿತು ಜೀವನವನ್ನು ನಿರ್ವಹಿಸು. ತಾನೇ ಎಲ್ಲ ಬಲ್ಲವನೆಂಬ ಹಠ ಅಜ್ಞಾನದ ಪರಮಾವಧಿ ಎನ್ನುವುದನ್ನು ಮರೆಯಲೇಬೇಡ. ಅರ್ಥ ಮಾಡಿಕೊಳ್ಳುವವರ ಮುಂದೆ ವಾದ ಮಾಡುವುದಕ್ಕಿಂತ ಸುಮ್ಮನೆ ಇರುವುದೇ ಲೇಸು. ದುಷ್ಟರ ದರ್ಶನಕ್ಕಿಂತ ಶ್ರೇಷ್ಠ ವ್ಯಕ್ತಿಗಳ ಮೌನವೇ ಲೇಸು. ನಂಬಿಕೆಗೆ ಅರ್ಹವಲ್ಲದವರನ್ನು ದೂರ ಇಡುವುದೇ ಜೀವನದ ನೆಮ್ಮದಿಗೆ ದಾರಿ. ಅರಿತವನನ್ನು ಎಲ್ಲವನ್ನೂ ಕೂಡ ಕೇಳಿಸಿಕೊಳ್ಳುತ್ತಾನೆ, ಆದರೆ ಅಹಂಕಾರಿಯಾದವನು ತಾನು ಹೇಳಿದ್ದನ್ನೇ ಸತ್ಯ ಎಂದು ಬೀಗುತ್ತಾನೆ. ಹಿಂದೆ ತಿಳಿಯದೆ ಮಾಡಿದ ತಪ್ಪಿಗೆ ಇಂದು ಒಳ್ಳೆಯದನ್ನು ಮಾಡುವುದೊಂದೇ ಪ್ರಾಯಶ್ಚಿತ ಎನ್ನುವುದನ್ನು ಮರೆಯಬೇಡಿ. ಫಲ ನಿರೀಕ್ಷೆ ಇಲ್ಲದೆ ನಿನ್ನ ಕರ್ಮವನ್ನು ಮಾಡು. ಫಲ ಕೊಡುವುದು ಆ ದೇವರಿಗೆ ಬಿಟ್ಟಿರುವಂತಹ ವಿಚಾರ. ಪ್ರತಿಯೊಂದು ಸಮಯವೂ ಕೂಡ ಅತ್ಯಮೂಲ್ಯವಾದದ್ದು. ದೇವರ ನಾಮಸ್ಮರಣೆಯಲ್ಲಿ ಸಮಯವನ್ನು ಕಳೆಯಿರಿ. ಅತಿಯಾದ ನಿರೀಕ್ಷೆ ಬಿಡು. ನಿನ್ನ ಕೆಲಸದ ಮೇಲೆ ನಂಬಿಕೆಯನ್ನು ಇಡು. ಯಾರನ್ನೂ ಕೂಡ ಕುರುಡಾಗಿ ನಂಬುವುದೇ ಬೇಡ. ಮೋಸವಾಗಿ ಇರುವುದೇ ಸುಲಭವಾಗಿ ದಾರಿಯಾಗುತ್ತದೆ. ಮೋಸ ಎನ್ನುವುದು ಎಲ್ಲಿ ಇರುತ್ತದೆಯೋ ಅಲ್ಲಿ ನೀನು ಇರಲೇಬೇಡ. ಎಲ್ಲಿ ನಿನಗೆ ಗೌರವ ಸಿಗುವುದಿಲ್ಲವೋ ಅಲ್ಲಿ ಒಂದು ಕ್ಷಣವೂ ಕೂಡ ನಿಲ್ಲಬೇಡ. ಅದು ಎಷ್ಟೇ ದೊಡ್ಡ ಅರಮನೆಯಾಗಿದ್ದರೂ ಕೂಡ ಸರಿ, ಅಲ್ಲಿಂದ ನೀನು ಎದ್ದು ಬರುವುದೇ ಒಳ್ಳೆಯದು. ಜೀವನದಲ್ಲಿ ನೀನು ಅಂದುಕೊಳ್ಳುವುದೇ ಒಂದು, ಜೀವನ ಎನ್ನುವುದು ಕರೆದುಕೊಂಡು ಹೋಗುವುದೇ ಒಂದು. ಬಯಸಿದ್ದೆಲ್ಲ ಕೊಡದೆ ಹೋದರೂ ಕೂಡ ಪರವಾಗಿಲ್ಲ, ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ. ತಂದೆ ನನ್ನ ಬೆನ್ನಿಗೆ ನಿಂತು ಕಾಯುತ್ತಾನೆ. ಸೋಲಿಗಾಗಿ ಕಾಯುವವರ ಮುಂದೆ ಒಂದು ಸಲವಾದರೂ ಕೂಡ ಗೆಲುವು ನೀಡು. ಭಗವಂತ ಶ್ರೀಕೃಷ್ಣ ಎಂದು ನೆನೆದುಕೋ. ಖಂಡಿತವಾಗಿಯೂ ಕೂಡ ನಿನ್ನ ಪರಿಶ್ರಮಕ್ಕೆ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ. ಕಷ್ಟಗಳು ಬಂದಾಗ ಮಾತ್ರ ನಮಗೆ ಕುಟುಂಬ, ಪ್ರೀತಿ ಮತ್ತು ಭಾವನೆಗಳ ನಿಜವಾದ ಬೆಲೆ ಏನು ಎನ್ನುವುದು ಅರ್ಥವಾಗುತ್ತದೆ. ದುಃಖದಲ್ಲಿ ಮಾತ್ರ ಹೆತ್ತವರ ನೆನಪಾಗುತ್ತದೆ. ಕಷ್ಟಗಳು ದೂರವಾದವರನ್ನು ಹತ್ತಿರ ಎನ್ನುವುದು ತರುತ್ತದೆ. ನೆಮ್ಮದಿಯ ಸುಖಕ್ಕಿಂತ ಪ್ರೀತಿ ಕಲಿಸುವ ದುಃಖವೇ ಲೇಸು. ಸಂಪತ್ತು ಕಣ್ಣು ಚುಚ್ಚುತ್ತದೆ, ಸಂಕಷ್ಟ ಕಣ್ಣು ತೆರೆಸುತ್ತದೆ. ಕಷ್ಟಗಳೇ ನಿಜವಾದ ಬಂಧುಗಳನ್ನು ಗುರುತಿಸುವ ಕನ್ನಡಿ ಇದ್ದಂತೆ. ಜಗತ್ತಿನಲ್ಲಿ ತಾನೊಬ್ಬನೇ ಬುದ್ಧಿವಂತ ಅಂದುಕೊಳ್ಳುವುದು ಅತಿ ದಡ್ಡತನದ ಪರಮಾವಧಿ. ನಮ್ಮ ಗೌರವ ನಮ್ಮ ಕೈಯಲ್ಲಿಯೇ ಇರುತ್ತದೆ. ನಿಮ್ಮ ವ್ಯಕ್ತಿತ್ವವನ್ನು ಗೌರವಿಸುವವರ ಜೊತೆ ಮಾತ್ರ ಕಾಲವನ್ನು ಕಳೆಯಬೇಕು. ಬಾಹ್ಯದ ಸಿರಿವಂತಿಕೆ ಸಮಯದೊಂದಿಗೆ ಕರಗಬಹುದು, ಆದರೆ ಆಂತರಿಕ ಸದ್ಗುಣಗಳು, ನಮ್ಮ ಸಿದ್ಧಾಂತಗಳು ಎಂದಿಗೂ ಕೂಡ ಅಳಿಯುವುದೇ ಇಲ್ಲ. ಇಲ್ಲವೆಂದು ಇದ್ದಾಗ ಬರುವ ವಿನಯಕ್ಕಿಂತ ಏನೂ ಇಲ್ಲದೇ ಇದ್ದಾಗ ಉಳಿಯುವ ಚಾರಿತ್ರ್ಯವೇ ಮನುಷ್ಯನ ನಿಜವಾದ ಯೋಗ್ಯತೆ ಎನ್ನುವುದನ್ನು ಮರೆಯಲೇಬೇಡಿ. ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ಯಶಸ್ಸಿನ ನಿಜವಾದ ರಹಸ್ಯ ಎನ್ನುವುದನ್ನು ಮರೆಯಲೇಬೇಡಿ. ಯಾರು ನಕ್ಕರೆ ನಮಗೇನು, ನಮ್ಮ ಜೊತೆ ಆ ಭಗವಂತ ಇದ್ದಾನೆ. ಸರಿಯಾದ ಸಮಯ ಬಂದಾಗ ದೇವರು ಎಲ್ಲವನ್ನೂ ಕೂಡ ನೀಡುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಎಲ್ಲವನ್ನ ಒಪ್ಪಿಕೊಂಡು ಮುಂದುವರಿಯುವುದನ್ನು ನೋಡಿ. ದೇವರು ಎಲ್ಲವನ್ನ ಎಲ್ಲರಿಗೂ ಕೂಡ ಕೊಡುವುದೇ ಇಲ್ಲ. ಏನೇ ಕೊಟ್ಟರೂ ಕೂಡ ಹಲವು ಬಾರಿ ಪರೀಕ್ಷೆಗೆ ಒಳಪಡಿಸುತ್ತಾನೆ. ಕಣ್ಣೆಂಬ ಹೂವನ್ನು ಮುಟ್ಟಬೇಡ, ಮುಟ್ಟಿದರೆ ಬಾಡಿಸಿ ಕೈಬಿಡಬೇಡ. ಸಾಧ್ಯವಾದರೆ ನಿನ್ನ ಹೃದಯಕ್ಕೆ
ಮುಡಿಸಿಬಿಡು, ಇಲ್ಲವಾದರೆ ಅದರ ಪಾಡಿಗೆ ಅದನ್ನು ಬಿಟ್ಟು ಬಿಡು. ಇಂದು ನಿನ್ನ ಪರಿಸ್ಥಿತಿ ನೋಡಿ ನಗುವವರು ನಾಳೆ ನಿನ್ನ ಬೆಳವಣಿಗೆಯನ್ನು ನೋಡಿ ಅಚ್ಚರಿ ಪಡಬೇಕು. ಅಲ್ಲಿಯವರೆಗೆ ನಿನ್ನ ಗುರಿಯನ್ನು ಎಂದಿಗೂ ಕೂಡ ಬಿಡಲೇಬೇಡ. ಸಮಯ ಅತ್ಯುತ್ತಮವಾಗಿರುವಂತಹ ಚಿಕಿತ್ಸಕ ಮತ್ತು ಅತ್ಯುತ್ತಮವಾಗಿರುವಂತಹ ಶಿಕ್ಷಕ. ಇಂದು ಎಲ್ಲದಕ್ಕೂ ಕೂಡ ಉತ್ತರ ನೀಡುತ್ತದೆ. ಅಪ್ಪ ಅಮ್ಮ ಕಣ್ಣಿಗೆ ಕಾಣುವ ದೇವರು. ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯವಾಗಬೇಕು. ಇದು ಅಹಂಕಾರದ ವಿಷಯವಲ್ಲ. ಒಂದು ಬಾರಿ ನಿರ್ಲಕ್ಷ್ಯ ಅಥವಾ ಅಗತ್ಯವಿಲ್ಲದಂತೆ ಯಾರಾದರೂ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಅನಿಸಿದರೆ, ಎಷ್ಟೇ ಹತ್ತಿರದವರು ಆಗಿದ್ದರೂ ಕೂಡ ಸರಿ, ಅವರಿಂದ ದೂರ ಇಟ್ಟು ಬಿಡುವುದು ಒಳ್ಳೆಯದು. ನಿಮ್ಮ ಸ್ವಾಭಿಮಾನ ಎನ್ನುವುದು ತುಂಬಾ ಮುಖ್ಯವಾಗಿ ಇರುವಂಥದ್ದು. ಬದುಕಿನ ಸತ್ಯ, ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಅದು ಒಳ್ಳೆಯದೇ ಆಗಲಿ ಕೆಡುಕೇ ಆಗಲಿ, ನಾವು ಯಾರಿಗೂ ಕೂಡ ಏನನ್ನ ಬಗೆಯದೆಯೇ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ. ಅನಗತ್ಯವಾದ ವಾದ ಒಡನಾಟ ಯಾರೊಂದಿಗೂ ಕೂಡ ಒಳ್ಳೆಯದಲ್ಲ. ಏಕೆಂದರೆ ಅವರ ಸ್ವಭಾವಕ್ಕೆ ತಕ್ಕಂತೆ ನಾವು ನಡೆದುಕೊಂಡಿಲ್ಲ ಅಂದರೆ ನಮ್ಮನ್ನು ಕೆಟ್ಟವರು ಎಂದು ಭಾವಿಸಿ ಬಿಡುತ್ತಾರೆ. ಭಗವಂತ ನಮಗಾಗಿ ಬರೆದ ಒಳ್ಳೆಯ ಸಮಯ ಬರುವವರೆಗೂ ನಾವು ಕಾಯಲೇಬೇಕು. ಮಗುವಿನ ನೆರಳು ಇದ್ದರೆ ಯಾವ ಕಷ್ಟವೂ ಕೂಡ ನಮ್ಮನ್ನು ಸೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗಲಾದರೂ ಮನಸ್ಸಿಗೆ ನೋವಾಗುತ್ತದೆ. ಭಕ್ತಿಯಿಂದ ಕಣ್ಣು ಮುಚ್ಚಿ ನಾವು ಶ್ರೀಕೃಷ್ಣ ಪರಮಾತ್ಮನನ್ನು ನೆನೆಸಿಕೊಳ್ಳಬೇಕು. ಬೆಳಕು ಬಂದಾಗ ಕತ್ತಲು ಕಾಣೆಯಾಗುತ್ತದೆ. ನಿಮಗೂ ಒಂದು ಒಳ್ಳೆಯ ಟೈಮ್ ಎನ್ನುವುದು ಬಂದೇ ಬರುತ್ತದೆ. ನೀವು ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀರಾ. ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಇವತ್ತು ನಿನ್ನನ್ನು ಅಳಿಸಿದವರು ನಾಳೆ ನಿನ್ನ ಮುಂದೆ ತಲೆಬಾಗುವ ದಿನ ಬಂದೇ ಬರುತ್ತದೆ. ದೇವರ ಸಮಯಕ್ಕೆ ಕಾದು ನೋಡು. ದೇವರು ಒಳ್ಳೆಯ ಸಮಯವನ್ನು ನಿನಗಾಗಿ ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ಮರೆಯಲೇಬೇಡ. ಕಷ್ಟಕ್ಕೆ ಯಾವತ್ತೂ ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ. ನಮ್ಮ ಶ್ರೀಕೃಷ್ಣ ಪರಮಾತ್ಮ ಕಾಯುವ ತಾಳ್ಮೆ ಎನ್ನುವುದು ನಮ್ಮಲ್ಲಿ ಇರಬೇಕು ಅಷ್ಟೇ. ತಾಳ್ಮೆಯಿಂದ ಇರಿ. ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಎಂದು ಅನಿಸಿಬಿಡುತ್ತದೆ. ನಾವು ನಿಧಾನವಾಗಿ ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದುವುದನ್ನು ನೋಡಬೇಕು. ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಎಲ್ಲ ಘಳಿಗೆಯಲ್ಲಿ ನಮ್ಮ ಹಿಂದೆ ಇದ್ದೇ ಇರುತ್ತಾನೆ. ನಿಮ್ಮನ್ನು ಅಳಿಸಿದವರು ಅಳುವ ಸಮಯ ಬಂದೇ ಬರುತ್ತದೆ. ನೀವು ಕೇವಲ ಜೀವನದಲ್ಲಿ ಮುಂದೆ ಬರೆಯುವುದನ್ನು ನೋಡಬೇಕು. ಪರಿಶುದ್ಧ ಶಕ್ತಿ ಇದ್ದರೆ ಸಾಕು. ನಿಮ್ಮ ಜೀವನ ಎನ್ನುವುದು ಪರಿಪೂರ್ಣತೆಯನ್ನು ಪಡೆದುಕೊಳ್ಳುತ್ತದೆ. ಪೆಟ್ಟು ಕೊಟ್ಟವರಿಗೆ ಮರುಪೆಟ್ಟು ಕೊಡಲು ನಾವು ಇದ್ದೇವೆ. ಪಟ್ಟು ಬಿಡದೆಯೇ ದುಪ್ಪಟ್ಟು ಪೆಟ್ಟನ್ನು ಕೊಡಲು ಮೇಲೊಬ್ಬ ಇದ್ದಾನೆ, ಶ್ರೀಕೃಷ್ಣ ಪರಮಾತ್ಮ. ಅವನ ಮುಂದೆ ಎಲ್ಲರೂ ಕೂಡ ನಶ್ವರರು. ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ತುಂಬಿದಾಗ ಒಳ್ಳೆಯದನ್ನು ಹೇಳುವವರು ಕೂಡ ಶತ್ರುಗಳಾಗಿಯೇ, ಕೆಟ್ಟದ್ದನ್ನು ಹೇಳುವವರು ಹಿತೈಷಿಗಳಾಗಿಯೇ ಕಾಣುತ್ತಾರೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಚಿಂತೆಯನ್ನು ಬಿಡು. ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ನೋಡು. ಎಲ್ಲವೂ ಎಲ್ಲರೂ ಋಣ ಇರುವ ತನಕ, ಹಣೆಯಲ್ಲಿ ಬರೆದಿರುವ ತನಕ, ನಾವು ನಂಬಿದ ಶ್ರೀಕೃಷ್ಣ ಪರಮಾತ್ಮನು ಮಾತ್ರ ನಮ್ಮ ಉಸಿರು ಇರುವ ತನಕ ನಮ್ಮ ಜೊತೆಯಲ್ಲಿ ಇರುತ್ತಾನೆ. ನಿನ್ನನ್ನು ನೀನೇ ಗೌರವಿಸುವ ದಿನದಿಂದ ನಿನ್ನ ಜೀವನ ಎನ್ನುವುದು ಬದಲಾವಣೆಯಾಗುವುದಕ್ಕೆ ಶುರುವಾಗುತ್ತದೆ. ಕಷ್ಟಗಳು ಬರುತ್ತವೆ, ಹೋಗುತ್ತವೆ. ಧೈರ್ಯವಾಗಿ ಮುಂದೆ ನಡೆಯುವುದನ್ನು ಕಲಿಯಬೇಕು. ನಾವು ಶ್ರೀಕೃಷ್ಣ ಪರಮಾತ್ಮನನ್ನು ನೆನೆದು ಮುಂದುವರಿಯುವುದನ್ನು ನೋಡಿದಾಗ ಖಂಡಿತವಾಗಿಯೂ ಕೂಡ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ದೊರಕುತ್ತದೆ. ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಭಗವಂತನಲ್ಲಿ ಮಾತ್ರ ಉಂಟು ಎಂದು ತಿಳಿದುಕೊಂಡು ಮೇಲೆ ಕಷ್ಟ ಕಾಲದಲ್ಲಿ ಅನ್ಯರ ಸಹಾಯವನ್ನು ಬೇಡುವುದರಲ್ಲಿ ಯಾವ ಅರ್ಥವೂ ಇರುವುದಿಲ್ಲ. ನಾವು ಸುಂದರವಾಗಿ ಇದ್ದರೆ ಅದು ನಮ್ಮ ತಂದೆ ತಾಯಿಯ ಉಡುಗೊರೆ. ನಮ್ಮ ಜೀವನ ಎನ್ನುವುದು ಸುಂದರವಾಗಿ ಇದ್ದರೆ ಅದು ನಾವು ನಮ್ಮ ತಂದೆ ತಾಯಿಗೆ ಕೊಡುವಂತಹ ಉಡುಗೊರೆ. ಕೊಡಲಿಯಿಂದ ಕಡಿದ ಮರ ಮತ್ತೆ ಚಿಗುರಬಹುದು, ಆದರೆ ಮಾತಿನಿಂದ ನೊಂದ ಮನಸ್ಸು ಮತ್ತೆ ಚಿಗುರುವುದೇ ಇಲ್ಲ. ಅದು ತುಂಬ ಕಷ್ಟವಾಗುತ್ತದೆ. ಆಡುವ ಮಾತಿನ ಮೇಲೆ ಹಿಡಿತ ಎನ್ನುವುದು ಇರಬೇಕು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎನ್ನುವ ಮಾತಿಗೆ ಅನುಗುಣವಾಗಿ ಮಾತು ಎನ್ನುವುದು ತುಂಬಾ ಮಹತ್ವವನ್ನು ಪಡೆದುಕೊಳ್ಳುತ್ತದೆ.
ಅರ್ಥ ಆಗದ ವಯಸ್ಸಿನಲ್ಲಿ ಆನಂದ ಕೊಟ್ಟು ಎಲ್ಲ ಅರ್ಥವಾಗುವ ವಯಸ್ಸಿನಲ್ಲಿ ಕಣ್ಣೀರು ಏಕೆ ಕೊಟ್ಟೆ ದೇವರೇ ಎಂದು ಕೊರಗಬೇಡಿ. ಯಾರಿಗೆ ಯಾವುದನ್ನು ಯಾವಾಗ ಕೊಡಬೇಕು ಎನ್ನುವುದು ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಉದುರುವ ಎಲೆ, ಅರಳಿದ ಹೂವು, ಉರಿಯುವ ದೀಪ ಇವೆಲ್ಲವೂ ಕೂಡ ಹೇಳುವುದು ಒಂದೇ, ಯಾವುದೂ ಕೂಡ ಶಾಶ್ವತವಲ್ಲ ಎಂದು. ನಾ ಕಂಡ ಕನಸಿಗೆ ನೀ ದಾರಿದೀಪ ಶ್ರೀಕೃಷ್ಣ ಪರಮಾತ್ಮ ಎಂದು ಧಾವಿಸಿ ಬೇಡಿಕೊಳ್ಳುವುದನ್ನು ನೋಡಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಸ್ವಾಭಿಮಾನಕ್ಕಿಂತ ಹೆಚ್ಚಾಗಿ ಯಾವುದೂ ಕೂಡ ಮುಖ್ಯವಲ್ಲ. ಗೌರವವಿಲ್ಲದ ಸ್ಥಳ ಮತ್ತು ಜನರನ್ನು ತ್ಯಜಿಸಿ ಧೈರ್ಯವಾಗಿ ಮುಂದುವರಿಯುವುದನ್ನು ನೋಡಿ. ನಂಬಿಕೆ ಎನ್ನುವುದು ನಿಮ್ಮ ಮೇಲೆ ನಿಮಗೆ ಇರಲೇಬೇಕು. ಮನುಷ್ಯನ ಮುಂದೆ ಕೈ ಚಾಚಿದರೆ ಕೀಳರಿಮೆ, ದೇವರ ಮುಂದೆ ಕೈ ಮುಗಿದರೆ ಆತ್ಮವಿಶ್ವಾಸ. ಸಮಸ್ಯೆಗಳ ಮುಂದೆ ಪರಿಹಾರ, ಒಂದು ಅವಕಾಶ ಇದ್ದೇ ಇರುತ್ತದೆ. ನಾವು ಪ್ರಯತ್ನ ಪಡುವುದನ್ನು ನೋಡಬೇಕು. ಬದುಕಿನಲ್ಲಿ ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯನು ಅತಿಯಾಗಿ ಬದಲಾವಣೆ ಆಗುತ್ತಾನೆ. ಅದು ನೊಂದ ಮನಸ್ಸಿನ ನಿರ್ಧಾರಗಳು ಆಗಿರುತ್ತದೆ. ಕಷ್ಟ ಕಾಲದಲ್ಲಿ ಧೈರ್ಯವಾಗಿ ಇರು. ನಿಮ್ಮ ಪ್ರಾರ್ಥನೆ ದೇವರಿಗೆ ಸಲ್ಲುತ್ತದೆ. ಎಲ್ಲ ಸಮಯದಲ್ಲಿಯೂ ಕೂಡ ಎಲ್ಲರಿಗೂ ಆಗುವ ನೀನು ಒಮ್ಮೆ ಯೋಚಿಸು. ನಿನ್ನ ಕಷ್ಟದ ಸಮಯದಲ್ಲಿ ನಿನಗೆ ಆದವರು ಯಾರು ಎಂದು. ಎಲ್ಲರಿಗೂ ಕೂಡ ಇಷ್ಟ ಆಗುವುದಕ್ಕೆ ನೀನು ಹಣವಲ್ಲ, ಮನುಷ್ಯ ಅಷ್ಟೇ. ನಿನ್ನ ಮೌಲ್ಯ ಗೊತ್ತಿರುವವರು ಬೇಡಿಕೆಯ ಹಿಂದೆ ಓಡುವುದಿಲ್ಲ. ತುಳಿದಿದ್ದಷ್ಟು ಮತ್ತೆ ಮತ್ತೆ ಚಿಗುರುವೆ. ಗರಿಕೆಯ ಹುಲ್ಲಾಕಬೇಕು. ತೋರಿದ್ದಷ್ಟು ಎತ್ತರಕ್ಕೆ ಹಾರಾಡುವ ಗಾಳಿಪಟವಾಗಬೇಕು. ಕೈ ಬಿಟ್ಟಷ್ಟು ಮತ್ತಷ್ಟು ಸಿಗದ ಪಾದ ನೀನಾಗಬೇಕು. ದೇವರು ಎಲ್ಲೆಡೆ ಇರಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕಾಗಿಯೇ ಅಪ್ಪ ಅಮ್ಮನನ್ನು ಸೃಷ್ಟಿ ಮಾಡಿರುತ್ತಾನೆ. ವೃದ್ಧಾಪ್ಯದಲ್ಲಿ ಅವರನ್ನು ನೋಡಿಕೊಳ್ಳುವುದು ಪೂಜೆಗಿಂತಲೂ ಕೂಡ ಶ್ರೇಷ್ಠವಾದದ್ದು ಎನ್ನುವುದನ್ನು ಮರೆಯಲೇಬೇಡ. ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ. ನಂಬಿಕೆ ಇಲ್ಲದ ಕಡೆ ವಾದವನ್ನು ಮಾಡಬೇಡ. ಮನಸ್ಸಾಕ್ಷಿ ಇಲ್ಲದ ಕಡೆ ಒಳ್ಳೆಯತನವನ್ನು ತೋರಿಸಲೇಬೇಡ. ಅವರ ಭಾವಚಿತ್ರದ ಮುಂದೆ ನಿಂತು ಕಣ್ಣು ಮುಚ್ಚಿ ಪ್ರಾರ್ಥಿಸಿದರೆ ಮನಸ್ಸಿನ ಭಾರವೆಲ್ಲ ಇಳಿದು ಹೋಗುತ್ತದೆ. ಆ ಭಾವಚಿತ್ರವೇ ಶ್ರೀಕೃಷ್ಣ ಪರಮಾತ್ಮನದ್ದು. ನಂಬಿಕೆಯ ಬೀಜ ಬೀಸಿದ ಹೃದಯದಲ್ಲಿ ಶಾಂತಿ ಮೊಳೆಯುತ್ತದೆ. ಧನವಿದ್ದಾಗ ದಾನ ಮಾಡು, ಮನವಿದ್ದಾಗ ಧರ್ಮ ಮಾಡು. ಇದು ನಿನ್ನ ಆಶ್ರಯವಾಗಬೇಕು. ನಿನ್ನ ಕಣ್ಣೀರಿನಲ್ಲಿ ಪದಗಳಿಲ್ಲದ ಪ್ರಾರ್ಥನೆ ಇದೆ. ದೇವರನ್ನು ನೀನು ಕೇಳಲೇಬೇಕು. ದೇವರು ನಿನ್ನ ಎಲ್ಲ ಪ್ರಾರ್ಥನೆಗೆ ಸರಿಯಾದ ಉತ್ತರವನ್ನು ಸಮಯ ಬಂದಾಗ ಕೊಟ್ಟೇ ಕೊಡುತ್ತಾನೆ. ನೀನು ಮಾಡಿದ ಪಾಪಗಳು ನಿನ್ನನ್ನು ಬಿಡುವುದೇ ಇಲ್ಲ. ಹಾಗಾಗಿ ಪಾಪಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ನಿನ್ನಿಂದ ಆದರೆ ಒಳ್ಳೆಯ ಕೆಲಸಗಳನ್ನು ಮಾಡು. ಅದನ್ನು ಹೊರತುಪಡಿಸಿ ಪಾಪ ಎನ್ನುವುದು ನಿನ್ನ ಜೀವನದಲ್ಲಿ ನೀನೇ ಎಲ್ಲವನ್ನ ಅನುಭವಿಸುವಂತೆ ಮಾಡುತ್ತದೆ. ನೀನು ನಿನ್ನ ನೋವಿನಿಂದ ಓಡಲು ಪ್ರಯತ್ನಿಸಿದಾಗ ದೇವರು ನಿನ್ನನ್ನು ನಿಲ್ಲಿಸಿ ಅದನ್ನು ಶಕ್ತಿಯಾಗಿ ಮಾಡುತ್ತಾನೆ. ಅದು ನಿನ್ನ ಹೊಸ ಬದುಕಿನ ಆರಂಭ ಎನ್ನುವುದನ್ನು ಮರೆಯಲೇಬೇಡ. ಕಷ್ಟಕ್ಕೆ ಆಗದ ಮಕ್ಕಳು, ಬಡತನ ಹಂಚಿಕೊಳ್ಳುವುದಕ್ಕೆ ಆಗದೇ ಇರುವ ಪ್ರೀತಿ, ತಮಾಷೆಯನ್ನು ಸಹಿಸಿಕೊಳ್ಳದೇ ಇರುವಂತಹ ಸ್ನೇಹ, ಬೆಳವಣಿಗೆಗೆ ಬಯಸದೇ ಇರುವಂತಹ ಬಂಧುಗಳು, ಗೆದ್ದರೆ ಅಸೂಹೆ ಪಡುವಂತಹ ವೈರಿಗಳು ಇದ್ದರೆ ಎಷ್ಟು, ಹೋದರೆ ಎಷ್ಟು. ನಿದ್ದೆ ಮಾಡಲು ನಿದ್ದೆ ಬರುವವರೆಗೆ ಕಾಯಬೇಡಿ. ವಿಶ್ರಾಂತಿ ತೆಗೆದುಕೊಳ್ಳಲು ಸುಸ್ತಾಗುವವರೆಗೆ ಕಾಯಬೇಡಿ. ಸ್ನೇಹಿತರನ್ನು ಭೇಟಿಯಾಗುವುದಕ್ಕೆ ಅವನು ಕಾಯಿಲೆ ಬೀಳುವವರೆಗೂ ಕಾಯಬೇಡಿ. ದೇವರನ್ನು ಪ್ರಾರ್ಥಿಸಲು ಕಷ್ಟ ಬರುವವರೆಗೆ ಕಾಯಲೇಬೇಡಿ. ಮಗು ಚಿಂತಿಸಬೇಡ, ನಿನ್ನ ಪ್ರಾರ್ಥನೆಗೆ ನನ್ನ ಕಿವಿಗೆ ತಲುಪಿದೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಧೈರ್ಯವಾಗಿ ನಡೆ. ನಿನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನನ್ನ ಅನುಗ್ರಹ ಎನ್ನುವುದು ಇದ್ದೇ ಇರುತ್ತದೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಸ್ವಲ್ಪ ಕಾದರೆ ಎಲ್ಲವೂ ಕೂಡ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾವಣೆ ಆಗುತ್ತದೆ. ಆದರೆ ಕಾಯಬೇಕು ಅಷ್ಟೇ. ಬಿದ್ದಾಗ ನೆಲ ಕಾಣಿಸಬಹುದು, ಆದರೆ ದೇವರು ಕೈ ಹಿಡಿದು ಎತ್ತುತ್ತಾನೆ ಎನ್ನುವುದನ್ನು ಮರೆಯಬೇಡ. ಒಂಟಿತನದಲ್ಲಿಯೂ ಕೂಡ ದೇವರ ಜೊತೆಗೆ ಇರುವ ಅನುಭವ ನಿನ್ನ ಆತ್ಮಕ್ಕೆ ಹೊಸ ಜೀವವನ್ನು ಕೊಡುತ್ತದೆ. ರಾತ್ರಿ ನಿದ್ರೆ ಬಾರದ ದಿನಗಳಿಲ್ಲ. ದೇವರು ನಿನ್ನ ಪಕ್ಕದಲ್ಲಿಯೇ ಕುಳಿತು ನಿನ್ನ ನೋವನ್ನು ಹಗುರ ಮಾಡುತ್ತಿರುತ್ತಾನೆ ಎನ್ನುವುದನ್ನು ಮರೆಯಬೇಡ. ನೀನು ಸೋತಿದ್ದೇನೆ ಅನಿಸಿದಾಗ ದಿನವೂ ಕೂಡ ದೇವರು ನಿನ್ನ ಕಥೆಗಳನ್ನು ಅಲ್ಲಿ ಮುಗಿಸಿಲ್ಲ.
ಆ ದಿನವೇ ನಿನ್ನ ಬದುಕಿನ ನಿಜವಾದ ಅಧ್ಯಾಯ ಎನ್ನುವುದು ಆರಂಭವಾಗಿದೆ ಎಂದು ತಿಳಿದು ಮುಂದುವರಿಯುವುದನ್ನು ನೋಡು. ಅಳುವುದು ತಪ್ಪಲ್ಲ, ಹೆಣ್ಣಿನ ಕಣ್ಣೀರು ನೋಡಿ ಕರಗದೇ ಇರುವುದು ತಪ್ಪು. ಮಾತನಾಡಲು ಆಗದ ನೋವುಗಳು, ಹೇಳಲಾಗದ ಕಣ್ಣೀರುಗಳು ದೇವರ ಬಳಿ ಮೌನ ಪ್ರಾರ್ಥನೆಗಳಾಗಿರುತ್ತವೆ. ಅವುಗಳನ್ನು ಶ್ರೀಕೃಷ್ಣ ಪರಮಾತ್ಮ ಎಂದಿಗೂ ನಿರ್ಲಕ್ಷ್ಯ ಮಾಡುವುದೇ ಇಲ್ಲ. ನೀನು ಒಂಟಿಯಾಗಿ ಇಲ್ಲ, ದೇವರ ಸಾನ್ನಿಧ್ಯ ಯಾವತ್ತೂ ಕೂಡ ನಿನ್ನ ಜೊತೆಯಲ್ಲಿಯೇ ಇರುತ್ತದೆ. ನೀನು ನಿನ್ನ ನೋವನ್ನು ಸಹಿಸಿಕೊಂಡು ಮುಂದೆ ನಡೆಯುತ್ತಿರುವುದೇ ದೊಡ್ಡ ಧೈರ್ಯ. ಇದನ್ನು ದೇವರು ನೋಡುತ್ತಾ ಇದ್ದಾನೆ, ಆಶೀರ್ವಾದವನ್ನು ಮಾಡುತ್ತಾನೆ. ನಿನ್ನ ಮನಸ್ಸು ತುಂಬ ದಣಿದಿರುವಾಗ ನೀನು ಶ್ರೀಕೃಷ್ಣ ಪರಮಾತ್ಮನನ್ನು ನೆನಪು ಮಾಡಿಕೊ. ಆ ಶ್ರೀಕೃಷ್ಣ ಪರಮಾತ್ಮನು ಮಾತ್ರ ನಿನ್ನೊಳಗೆ ಸ್ವಲ್ಪ ಬೆಳಕನ್ನು ತರುತ್ತಾನೆ. ಆ ಬೆಳಕೆ ನಿನ್ನ ಮತ್ತೆ ಎಬ್ಬಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಜೀವನದಲ್ಲಿ ಮುಂದೆ ಬರಲೇಬೇಕು ಎಂದರೆ ಇಂದು ಬಂದಿರುವಂತಹ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿಯಲೇಬೇಕು. ನೆಮ್ಮದಿಯನ್ನು ಹುಡುಕುತ್ತಾ ಬಂದಾಗ ಕೊನೆಗೆ ಸಿಕ್ಕಿದ್ದು ಶ್ರೀಕೃಷ್ಣ ಪರಮಾತ್ಮನ ಮಡಿಲು ಮಾತ್ರ. ಯೋಗ್ಯತೆಗೂ ಮೀರಿ ಪ್ರೀತಿ ನೀಡಬೇಡಿ. ಮೂರನೇ ವ್ಯಕ್ತಿ ಪ್ರವೇಶವಾದಾಗ ನಿನ್ನನ್ನೇ ಅಯೋಗ್ಯರಿಗಿಂತ ಕೀಳಾಗಿ ಕಡೆಗಣಿಸುವವರು ಒಂದು ದಿನ ನಿನ್ನನ್ನು ತೊರೆದು ಹೋಗುವವರೇ ಎಂದು ಮರೆಯಬೇಡ. ಮಲ್ಲಿಗೆಗೆ ಸುವಾಸನೆ ಕೊಟ್ಟ ಭಗವಂತ ಆಯುಸ್ಸನ್ನು ಕೊಡುವುದಕ್ಕೆ ಮರೆತು ಹೋದ. ಹೊಳಪು ವಜ್ರಕ್ಕೆ ಆಯಸ್ಸನ್ನು ಕೊಟ್ಟ ಕಲ್ಲಾಗಿಸಿದ ಭಗವಂತ ಎಲ್ಲರಿಗೂ ಕೂಡ ಒಂದೊಂದು ಕೊರತೆಯನ್ನು ಕೊಟ್ಟಿರುತ್ತಾನೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೆ ಧನ್ಯವಾದ. ಕರುನಾಡಿಗೆ.